ಪ್ರಮುಖವಾಗಿ ಪಂಚ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಈಗ ಇದೇ ಪಂಚ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದಾದ್ಯಂತ ಕೂಡ ಗ್ಯಾರಂಟಿ ಯೋಜನೆಗಳ ಅವ್ಯವಸ್ಥೆ. ಆಹಾರ ಸಚಿವರ ಕ್ಷೇತ್ರದಲ್ಲಾದ್ರೂ ಅನ್ನಭಾಗ್ಯ ಯೋಜನೆ ಜನರನ್ನ ತಲುಪ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ಉತ್ತರ ಜನರಿಂದ ಸಿಗ್ತಾ ಇದೆ. ಪಡಿತರ ಹಣ ಬರ್ತಾ ಇಲ್ಲ ಅಂತ ಸ್ವತಃ ಸಾರ್ವಜನಿಕರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆಹಾರ ಸಚಿವರ ವಿರುದ್ಧ ಮಹಿಳೆಯರು ಹರಿಹಾಯ್ದಿದ್ದಾರೆ. ಓಟ್ ತಗೊಳ್ಳುವಾಗ ಭರವಸೆ ಕೊಟ್ಟರು, ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟರು. ಆದ್ರೆ ಈಗ ಭರವಸೆಯನ್ನ ರಾಜ್ಯ ಸರ್ಕಾರ ಮರೆತಂತೆ ಕಾಣಿಸ್ತಾ ಇದೆ. ಇವರಿಗೆ ಓಟ್ ಹಾಕಿ ನಾವು ತಪ್ಪು ಮಾಡಿದ್ವಿ, ಪಂಚ ಗ್ಯಾರಂಟಿಗಳಿಗೆ ಮೋಸ ಹೋಗ್ಬಿಟ್ವಿ ಅನ್ನುವಂತಹ ವಿಚಾರವನ್ನ ನಾವೆಲ್ಲ ಜನ ಹೇಳ್ತಿದ್ದಾರೆ. ಆಹಾರ ಸಚಿವರ ಕ್ಷೇತ್ರದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಹಣ ತಲುಪಬೇಕಾಗಿತ್ತು, ಆದ್ರೆ ಬಂದಿಲ್ಲ. ಬರೀ 1 ತಿಂಗಳ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ, ಸರಿಸುಮಾರು 3-4 ತಿಂಗಳಾಯ್ತು ಆ ಹಣನೇ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರ್ತಾ ಇಲ್ಲ. ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ, ಬದುಕು ಕಟ್ಕೊಂಡಿದ್ವಿ. ಆದ್ರೆ ಈಗ ಜೀವನ ನಡೆಸೋದು ಕೂಡ ಕಷ್ಟ ಆಗ್ಬಿಟ್ಟಿದೆ ಅಂತ ಜನ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರ್ತಾ ಇಲ್ಲ, 2-2 ಸಾವಿರನೂ ಬರ್ತಾ ಇಲ್ಲ. ನಾವು ಬಾಡಿಗೆಗೆ ಇರೋದು, ಕೂಲಿ ಮಾಡಬೇಕು, ತಿನ್ಬೇಕು. ಇದು ರೇಷನ್ದು ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ ನಮ್ಗೂ. ಕಷ್ಟ ಅಲ್ವಾ ಸರ್? ಮೊದಲು ಆರಂಭದಲ್ಲಿ ಎಲ್ಲ ಚೆನ್ನಾಗಿ ಆರಾಮಾಗಿ ಬರ್ತಿತ್ತು. ಆಮೇಲೆ ಬರ್ತಾ ಇತ್ತು. ಇವಾಗ 3 ತಿಂಗಳು 4 ತಿಂಗಳಿಂದ ಬರ್ತಾನೆ ಇಲ್ಲ. ಇದು ನೀವೇನಾದ್ರೂ ಅದನ್ನ ಕೇಳಿದ್ರೆ, ಈಗ ಸಚಿವರ ಕ್ಷೇತ್ರ ಇದು ಕೂಡ ಏನು ಕೇಳಿಲ್ಲ, ನಾವು ಕೇಳಿಲ್ಲ. ಬರ್ತಾ ಇಲ್ಲ, 2-2 ಸಾವಿರನೂ ಬರ್ತಾ ಇಲ್ಲ. ನಾವು ಬಾಡಿಗೆಗೆ ಇರೋದು, ಕೂಲಿ ಮಾಡಬೇಕು, ತಿನ್ಬೇಕು. ಇದು ರೇಷನ್ದು ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ ನಮ್ಗೂ. ಕಷ್ಟ ಅಲ್ವಾ ಸರ್? ಮೊದಲು ಆರಂಭದಲ್ಲಿ ಎಲ್ಲ ಚೆನ್ನಾಗಿ ಆರಾಮಾಗಿ ಬರ್ತಿತ್ತು. ಆಮೇಲೆ ಬರ್ತಾ ಇತ್ತು. ಇವಾಗ 3 ತಿಂಗಳು 4 ತಿಂಗಳಿಂದ ಬರ್ತಾನೆ ಇಲ್ಲ. ಇದು ನೀವೇನಾದ್ರೂ ಅದನ್ನ ಕೇಳಿದ್ರೆ, ಈಗ ಸಚಿವರ ಕ್ಷೇತ್ರ ಇದು ಕೂಡ ಏನು ಕೇಳಿಲ್ಲ, ನಾವು ಕೇಳಿಲ್ಲ. ಬರ್ತಾ ಇಲ್ಲ, 2-2 ಸಾವಿರನೂ ಬರ್ತಾ ಇಲ್ಲ. 5 ತಿಂಗಳಿನಿಂದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಅಥವಾ ಅಕ್ಕಿಗೆ ಪರ್ಯಾಯವಾಗಿ ನೀಡ್ತಾ ಇದ್ದ ಹಣ ಬಿಡುಗಡೆ ಆಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಆಕ್ರೋಶಕ್ಕೆ ಬೆದರಿದ್ರ ಸಚಿವರು ಅನ್ನುವ ಅನುಮಾನ. ಸುದ್ದಿಗೋಷ್ಠಿಯನ್ನ ಕರೆದು ಇದ್ರ ಬಗ್ಗೆ ಮಾಹಿತಿ ನೀಡೋದಾಗಿ ಹೇಳಿಕೆ ನೀಡಿದ್ದಾರೆ ಮುನಿಯಪ್ಪನವರು. 5 ತಿಂಗಳ ಕಾಲ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅಕ್ಕಿ ಜನರನ್ನ ತಲುಪ್ತಾ ಇಲ್ಲ. ಅಕ್ಕಿ ಬದಲಾಗಿ ಕೊಡ್ತಾ ಇದ್ದ ಹಣ ಕೂಡ ಅಕೌಂಟ್ಗಳಿಗೆ ಹೋಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಕರೆದು ಸ್ಪಷ್ಟನೆ ನೀಡ್ತೇನೆ ಅಂತ ಹೇಳಿದ್ದಾರೆ ಮುನಿಯಪ್ಪ ಅವರ ಬಳಿಯಲ್ಲಿ ಉತ್ತರ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನುಡುಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋದು ಅವರ ಹಾವ ಭಾವ ಹಾಗೆ ಅವರ ಹೇಳಿಕೆಯಿಂದ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನೋಡುಗುರು, ಇಂಥ ಕೆಲಸ ಮಾಡಿದ್ರೆ ನೋಡುಗುರು, ಇಂಥ ಕೆಲಸ ಮಾಡಿದ್ರೆ ನೋಡುಗುರು. ಪ್ರಮುಖವಾಗಿ ಪಂಚ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಈಗ ಇದೇ ಪಂಚ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದಾದ್ಯಂತ ಕೂಡ ಗ್ಯಾರಂಟಿ ಯೋಜನೆಗಳ ಅವ್ಯವಸ್ಥೆ. ಆಹಾರ ಸಚಿವರ ಕ್ಷೇತ್ರದಲ್ಲಾದ್ರೂ ಅನ್ನಭಾಗ್ಯ ಯೋಜನೆ ಜನರನ್ನ ತಲುಪ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ಉತ್ತರ ಜನರಿಂದ ಸಿಗ್ತಾ ಇದೆ. ಪಡಿತರ ಹಣ ಬರ್ತಾ ಇಲ್ಲ ಅಂತ ಸ್ವತಃ ಸಾರ್ವಜನಿಕರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆಹಾರ ಸಚಿವರ ವಿರುದ್ಧ ಮಹಿಳೆಯರು ಹರಿಹಾಯ್ದಿದ್ದಾರೆ. ಓಟ್ ತಗೊಳ್ಳುವಾಗ ಭರವಸೆ ಕೊಟ್ಟರು, ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟರು. ಆದ್ರೆ ಈಗ ಭರವಸೆಯನ್ನ ರಾಜ್ಯ ಸರ್ಕಾರ ಮರೆತಂತೆ ಕಾಣಿಸ್ತಾ ಇದೆ. ಇವರಿಗೆ ಓಟ್ ಹಾಕಿ ನಾವು ತಪ್ಪು ಮಾಡಿದ್ವಿ, ಪಂಚ ಗ್ಯಾರಂಟಿಗಳಿಗೆ ಮೋಸ ಹೋಗ್ಬಿಟ್ವಿ ಅನ್ನುವಂತಹ ವಿಚಾರವನ್ನ ನಾವೆಲ್ಲ ಜನ ಹೇಳ್ತಿದ್ದಾರೆ. ಆಹಾರ ಸಚಿವರ ಕ್ಷೇತ್ರದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಹಣ ತಲುಪಬೇಕಾಗಿತ್ತು, ಆದ್ರೆ ಬಂದಿಲ್ಲ. ಬರೀ 1 ತಿಂಗಳ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ, ಸರಿಸುಮಾರು 3-4 ತಿಂಗಳಾಯ್ತು ಆ ಹಣನೇ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರ್ತಾ ಇಲ್ಲ. ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ, ಬದುಕು ಕಟ್ಕೊಂಡಿದ್ವಿ. ಆದ್ರೆ ಈಗ ಜೀವನ ನಡೆಸೋದು ಕೂಡ ಕಷ್ಟ ಆಗ್ಬಿಟ್ಟಿದೆ ಅಂತ ಜನ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಬರ್ತಾ ಇಲ್ಲ, 2,2 ಸಾವಿರನೂ ಬರ್ತಾ ಇಲ್ಲ. ನಾವು ಬಾಡಿಗೆಗೆ ಇರೋದು, ಕೂಲಿ ಮಾಡಬೇಕು, ತಿನ್ಬೇಕು. ಇದು ರೇಷನ್ದು ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ ನಮ್ಗೂ. ಕಷ್ಟ ಅಲ್ವಾ ಸರ್? ಮೊದಲು ಆರಂಭದಲ್ಲಿ ಎಲ್ಲ ಚೆನ್ನಾಗಿ ಆರಾಮಾಗಿ ಬರ್ತಿತ್ತು. ಆಮೇಲೆ ಬರ್ತಾ ಇತ್ತು. ಇವಾಗ 3 ತಿಂಗಳು 4 ತಿಂಗಳಿಂದ ಬರ್ತಾನೆ ಇಲ್ಲ. ಇದು ನೀವೇನಾದ್ರೂ ಅದನ್ನ ಕೇಳಿದ್ರೆ ಈಗ ಸಚಿವ ಕ್ಷೇತ್ರ ಇದು ಕೂಡ ಏನು ಕೇಳಿಲ್ಲ ಬರ್ತಾ ಇಲ್ಲ, 2,2 ಸಾವಿರನೂ ಬರ್ತಾ ಇಲ್ಲ. ನಾವು ಬಾಡಿಗೆಗೆ ಇರೋದು, ಕೂಲಿ ಮಾಡಬೇಕು, ತಿನ್ಬೇಕು. ಇದು ರೇಷನ್ದು ಬರ್ತಾ ಇಲ್ಲ, ಯಾವುದು ಬರ್ತಾ ಇಲ್ಲ ನಮ್ಗೂ. ಕಷ್ಟ ಅಲ್ವಾ ಸರ್? ಮೊದಲು ಆರಂಭದಲ್ಲಿ ಎಲ್ಲ ಚೆನ್ನಾಗಿ ಆರಾಮಾಗಿ ಬರ್ತಿತ್ತು. ಆಮೇಲೆ ಬರ್ತಾ ಇತ್ತು. ಇವಾಗ 3 ತಿಂಗಳು 4 ತಿಂಗಳಿಂದ ಬರ್ತಾನೆ ಇಲ್ಲ. ಇದು ನೀವೇನಾದ್ರೂ ಅದನ್ನ ಕೇಳಿದ್ರೆ ಈಗ ಸಚಿವ ಕ್ಷೇತ್ರ ಇದು ಕೂಡ ಏನು ಕೇಳಿಲ್ಲ ಬರ್ತಾ ಇಲ್ಲ, 2,2 ಸಾವಿರನೂ ಬರ್ತಾ ಇಲ್ಲ. 5 ತಿಂಗಳಿನಿಂದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಅಥವಾ ಅಕ್ಕಿಗೆ ಪರ್ಯಾಯವಾಗಿ ನೀಡ್ತಾ ಇದ್ದ ಹಣ ಬಿಡುಗಡೆ ಆಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಆಕ್ರೋಶಕ್ಕೆ ಬೆದರಿದ್ರ ಸಚಿವರು ಅನ್ನೋ ಅನುಮಾನ. ಸುದ್ದಿಗೋಷ್ಠಿಯನ್ನ ಕರೆದು ಇದ್ರ ಬಗ್ಗೆ ಮಾಹಿತಿ ನೀಡೋದಾಗಿ ಹೇಳಿಕೆ ನೀಡಿದ್ದಾರೆ ಮುನಿಯಪ್ಪನವರು. 5 ತಿಂಗಳ ಕಾಲ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅಕ್ಕಿ ಜನರನ್ನ ತಲುಪ್ತಾ ಇಲ್ಲ. ಅಕ್ಕಿ ಬದಲಾಗಿ ಕೊಡ್ತಾ ಇದ್ದ ಹಣ ಕೂಡ ಅಕೌಂಟ್ಗಳಿಗೆ ಹೋಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಕರೆದು ಸ್ಪಷ್ಟನೆ ನೀಡ್ತೇನೆ ಅಂತ ಹೇಳಿದ್ದಾರೆ ಮುನಿಯಪ್ಪ ಅವರ ಬಳಿಯಲ್ಲಿ ಉತ್ತರ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನುಡುಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋದು ಅವರ ಹಾವ ಭಾವ ಹಾಗೆ ಅವರ ಹೇಳಿಕೆಯಿಂದ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನೋಡಿದ್ರು ಇಂಥ ಕೆಲಸ ಮಾಡಿದ್ರೆ ನೋಡಿದ್ರು ಇಂಥ ಕೆಲಸ ಮಾಡಿದ್ರೆ ನೋಡಿದ್ರು. ಪ್ರಮುಖವಾಗಿ ಪಂಚ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಈಗ ಇದೇ ಪಂಚ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯದಾದ್ಯಂತ ಕೂಡ ಗ್ಯಾರಂಟಿ ಯೋಜನೆಗಳ ಅವ್ಯವಸ್ಥೆ. ಆಹಾರ ಸಚಿವರ ಕ್ಷೇತ್ರದಲ್ಲಾದ್ರೂ ಅನ್ನಭಾಗ್ಯ ಯೋಜನೆ ಜನರನ್ನ ತಲುಪ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ಉತ್ತರ ಜನರಿಂದ ಸಿಗ್ತಾ ಇದೆ. ಪಡಿತರ ಹಣ ಬರ್ತಾ ಇಲ್ಲ ಅಂತ ಸ್ವತಃ ಸಾರ್ವಜನಿಕರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆಹಾರ ಸಚಿವರ ವಿರುದ್ಧ ಮಹಿಳೆಯರು ಹರಿಹಾಯ್ದಿದ್ದಾರೆ. ಓಟ್ ತಗೊಳ್ಳುವಾಗ ಭರವಸೆ ಕೊಟ್ಟರು, ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟರು. ಆದ್ರೆ ಈಗ ಭರವಸೆಯನ್ನ ರಾಜ್ಯ ಸರ್ಕಾರ ಮರೆತಂತೆ ಕಾಣಿಸ್ತಾ ಇದೆ. ಇವರಿಗೆ ಓಟ್ ಹಾಕಿ ನಾವು ತಪ್ಪು ಮಾಡಿದ್ವಿ, ಪಂಚ ಗ್ಯಾರಂಟಿಗಳಿಗೆ ಮೋಸ ಹೋಗ್ಬಿಟ್ವಿ ಅನ್ನುವಂತಹ ವಿಚಾರವನ್ನ ನಾವೆಲ್ಲ ಜನ ಹೇಳ್ತಿದ್ದಾರೆ. ಆಹಾರ ಸಚಿವರ ಕ್ಷೇತ್ರದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಹಣ ತಲುಪಬೇಕಾಗಿತ್ತು, ಆದ್ರೆ ಬಂದಿಲ್ಲ. ಬರೀ 1 ತಿಂಗಳ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ, ಸರಿಸುಮಾರು 3-4 ತಿಂಗಳಾಯ್ತು ಆ ಹಣನೇ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರ್ತಾ ಇಲ್ಲ. ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ, ಬದುಕು ಕಟ್ಕೊಂಡಿದ್ವಿ. ಆದ್ರೆ ಈಗ ಜೀವನ ನಡೆಸೋದು ಕೂಡ ಕಷ್ಟ ಆಗ್ಬಿಟ್ಟಿದೆ ಅಂತ ಜನ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.